ಸರ್ ಇವತ್ತು ಬಂದು ಕೇನ್ ಬಗ್ಗೆ ಕ್ಲಾಸ್ ಇದೆ. ನಾವು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಅವರ್ಯಾಂಗ್ನವರು ಬಳಸುವಂಥ ಒಂದು ವ್ಯಕ್ತಿಗತ ಹಾಗೂ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿ ನಾವು ಕೇನನ್ನು ಬಳಸುತ್ತೇವೆ ಸರ್. ನಾವು ಈ ಒಂದು ಕೇನ್ನ ಸಬ್ಜೆಕ್ಟ್ ಬಂದು ಡ್ರಿಲ್ ಮ್ಯಾನ್ಯುವಲ್ನ 7ನೇ ಅಧ್ಯಾಯದಲ್ಲಿದೆ. ಸೆಕ್ಷನ್ ಬಂದು 32ರಿಂದ 35 ಬಗ್ಗೆ 35ರಲ್ಲಿ ಕೇನ್ ಬಗ್ಗೆ ಎಕ್ಸ್ಪ್ಲೇನ್ ಇದೆ. 32 ಬಂದು ಪೊಸಿಷನ್ ಆಫ್ ಕೇನ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಇದೆ. 33 ಬಂದು ಕೇನ್ ಜೊತೆ ಸೆಲ್ಯೂಟ್ ಯಾವ ರೀತಿ ಮಾಡಬೇಕು ಅದು ಇದೆ. ಹಾಗೂ ಸೆಕ್ಷನ್ 33 ಕೇನ್ ಜೊತೆ ಸೆಲ್ಯೂಟ್. ಸೆಕ್ಷನ್ 34 ಬಂದು ಕೇನ್ ಜೊತೆ ಯಾವ ರೀತಿ ಡಿಸ್ಮಿಸಿಂಗ್ ಆಗಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಇದೆ. 34 ಬಂದು ಕೇನ್ ಡ್ರಿಲ್ ಮತ್ತು ಪೇಸ್ಟೆಕ್ ಡ್ರಿಲ್ ಬಗ್ಗೆ ಎಕ್ಸ್ಪ್ಲೇನ್ ಇದೆ. ಈಗ ಬಂದು ಸರ್ ಕೇನ್ ಬಗ್ಗೆ ವಿವರಣೆ. ಇದು ಪೂರ್ತಿ ಬಂದು ಸರ್ ಕೇನಲ್ಲಿ 3 ಭಾಗ ಇರ್ತವೆ. ಮುಂದ್ಗಡೆ ಮೊನೊಗ್ರಾಮ್ ಇರ್ತಲ್ಲ, ಅದಕ್ಕೆ ನಾಬಂದು ಕರೆಯುತ್ತಾರೆ. ಈ ಥರ ಮಧ್ಯದಲ್ಲಿ ಗ್ರಿಪ್ ಹಾಗೂ ಮುಂದ್ಗಡೆ ಇರ್ತಲ್ಲ ಸರ್, ಅದಕ್ಕೆ ನಾವು ಪೆರೋಲ್ ಅಥವಾ ಚಾಂಪ್ ಅಂತ ನಾವು ಕರೀತೇವೆ. ಇನ್ನೊಮ್ಮೆ ಕೇಳಿ, ನಾಬ್, ಗ್ರಿಪ್, ಪೆರೋಲ್ ಅಥವಾ ಚಾಂಪ್. ಕ್ಲಿಯರ್ ಸರ್? ಈ ಕೇನ್ನಲ್ಲಿ 3 ಪ್ರಕಾರದ ಕೇನ್ ಇರ್ತದೆ ಸರ್. ಒಂದು ನಾರ್ಮಲ್ ಕೇನ್, 2ನೇದ್ದು ರೆಜಿಮೆಂಟಲ್ ಕೇನ್, 3ನೇದ್ದು ವೆಬ್ ಕೇನ್. ನಾರ್ಮಲ್ ಕೇನನ್ನು ನಮ್ಮ ಪೊಲೀಸ್ ಅಧಿಕಾರಿಯವರು ಬಳಸ್ತಾರೆ ಸರ್. ರೆಜಿಮೆಂಟಲ್ ಕೇನನ್ನು RP ಅವರು ಬಳಸ್ತಾರೆ ಸರ್. ವೆಬ್ ಕೇನನ್ನು ಕುದುರೆ ಸವಾರರು ಬಳಸುತ್ತಾರೆ ಸರ್. ನಾರ್ಮಲ್ ಕೇನಲ್ಲಿ 3 ಪ್ರಕಾರದ ಕೇನ್ ಇದೆ ಸರ್. ಒಂದು ಬಂದು KSP ಅಧಿಕಾರಿಯವರು ಬಳಸುವಂಥ ಪತ್ರಾಂಗದ ಅಧಿಕಾರಿಯವರು ಬಳಸುವಂಥ ಕೇನ್ ಸರ್. ಇನ್ನೊಂದು ಕೇನ್ KSPS, ಪ್ರಮೋಟೆಡ್ DOSPಯಿಂದ ಪ್ರಮೋಟೆಡ್ SP ಅವರಿಗೆ ಬಳಸ್ತಾರೆ ಸರ್. ಇನ್ನೊಂದು ಕೇನ್ ಬಂದು IPS ಕೇನ್ ಇರುತ್ತೆ ಸರ್. ಅದು ಬಂದು IPS ಕನ್ಫರ್ಮ್ ಇರುವಂಥ ಮತ್ತು IPS ಅಧಿಕಾರಿಯವರು ಬಳಸುವಂಥ ಕೇನ್ ಇರುತ್ತೆ ಸರ್. ಅದನ್ನು ಗುರುತಿಸಬೇಕಾದ್ರೆ ಈ ಥರ ನಾಬ್ ಮೇಲೆ ಮೊನೊಗ್ರಾಮ್ ಇರುತ್ತೆ ಸರ್. ಅಲ್ಲಿ ಮೊನೊಗ್ರಾಮ್ ಮೇಲೆ KSP ಅಂತ ಬರ್ತಾರೆ. KSP ಅವರು ಬಳಸುವಂಥ ಮತ್ತು ಪತ್ರಾಂಗದ ಅಧಿಕಾರಿ ಬಳಸುವಂಥ ಒಂದು ಕೇನಿಗೆ KSPS ಅಂತ ಬರ್ತಾರೆ ಸರ್. IPS ಅಧಿಕಾರಿಯವರು ಬಳಸುವಂಥ ಕೇನಿಗೆ ಇಲ್ಲಿ IPS ಅಂತ ನಮೂದನೆ ಮಾಡಿರ್ತಾರೆ ಸರ್. ಇದರ ಒಂದು ಎಕ್ಸ್ಪ್ಲೇನ್ ಕೇನಲ್ಲಿ ನಾರ್ಮಲ್ ಕೇನ್ ಬಂದು 24-27 ಇಂಚು ಸರ್. ರೆಜಿಮೆಂಟಲ್ ಕೇನ್ ಬಂದು 27ರಿಂದ 30 ಇಂಚು ಸರ್. ಹಾಗೂ ವೆಬ್ ಕೇನ್ ಬಂದು 30ರಿಂದ 33 ಇಂಚು ಇದರ ಲೆಂತ್ ಇರುತ್ತೆ ಸರ್. ನಾವು ಕೇನ್ ಜೊತೆ ಏನೂ ಮಾಡಬಾರ್ದು ನೋಡಿ ಸರ್. ಕೇನ್ ತೆಗೆದುಕೊಂಡು ನಾವು ಈ ಥರ ಬಾಡಿಗೆ, ಬೆನ್ನಿಗೆ ಈ ಥರ ತೆರೆಸ್ಕೊಳ್ಳೋದು ಎಲ್ಲ ಮಾಡಬಾರ್ದು ಸರ್. ಮತ್ತು ಕೇನ್ ತೆಗೆದುಕೊಂಡು ಇನ್ನೊಬ್ಬರಿಗೆ ಇಂಡಿಕೇಟ್ ಮಾಡಬಾರ್ದು ಸರ್. ಹಾಗೂ ಕೇನನ್ನು ನಾವು ಯಾವಾಗಲೂ ನಾವು ಅದರಷ್ಟು ಕೇನ್ ಸ್ಟ್ಯಾಂಡ್ ಮೇಲೆ ಇಡಬೇಕು ಸರ್, ಟೇಬಲ್ ಮೇಲೆ. ಮತ್ತು ಕೇನನ್ನು ಕೆಳಗಡೆ ಭೂಮಿ ಮೇಲೆ ಮತ್ತು ಎಲ್ಲರೂ ಹ್ಯಾಂಗಿಂಗ್ ಎಲ್ಲ ಮಾಡಬಾರ್ದು ಸರ್. ಮತ್ತು ಕೇನನ್ನು ಯಾವಾಗಲೂ ನಾವು ಬಲಗೈಯಲ್ಲಿ ನಾವು ತೋರ್ಬೇಳು ನಾಲ್ ಮೇಲೆ ಹಾಕಿ ಈ ಥರ ಅಟೆ ಸ್ಥಿತಿಯಲ್ಲಿ ಇದೇ ಥರ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಸರ್. ಅದನ್ನು ಬಿಟ್ಟು ಕೇನ್ ತೆಗೆದುಕೊಂಡು ನಾವು ಈ ಥರ ಅಲಗೇಡ್ಸ್ಕೊಂಡು ಈ ಥರ ಹೋಗ್ಬಾರ್ದು ಸರ್. ಮತ್ತು ಕೇನ್ ತೆಗೆದುಕೊಂಡು ಗೆರೆ ಲೈನ್ ಎಲ್ಲ ಎಳಿಬಾರ್ದು ಸರ್. ಇದಕ್ಕೆ ನಾವು ವ್ಯಕ್ತಿಗತವಾಗಿ ನಮ್ಮ ಪಾರ್ಟ್ ಆಫ್ ಯೂನಿಫಾರ್ಮ್ ಆಗಿ ಬಳಸಬೇಕು ಸರ್. ಕೇನ್ ಜೊತೆ ಯಾವ ರೀತಿ ನಾವು ಅಟೆನ್ಷನ್ ಮಾಡಬೇಕು ಸರ್. ತೋರ್ಬೇಳು ಸರ್ ನಮ್ಮದು ಈ ಥರ ನಾವ್ ಮೇಲೆ ಇರಬೇಕು ಸರ್. 3 ಬೆಳು ಕೆಳಗಡೆಯಿಂದ ಸರ್ ಹೆಬ್ಬೆಟ್ಟು ನಾಬನ್ನು ಸುತ್ತಿ ಹಿಡಿಯಬೇಕು ಸರ್. ಯಾವುದೇ ಕಾರಣಕ್ಕೆ ನಾವು ಕಾಣಬಾರ್ದು ಸರ್. ಈ ಥರ ನಮ್ಮ ಬಲಗೈಯಲ್ಲಿ ಕೇನ್ ಇರಬೇಕು ಸರ್. ಚಾಂಪ್ ಬಂದು ನಮ್ಮ ಕಂಕುಳದಾಗಿರ್ಬೇಕು ಸರ್. 2 ಕೈಗಳು ಸರ್ ಟಾಮಲ್ಲಿರುವ ಹಾಗೆ ಅಟೆ ಸ್ಥಿತಿಯಲ್ಲಿ ಬಲಗೈಯಲ್ಲಿ ಕೇನ್ ಸಹ ನಮ್ಮ ಬಲಭಾಗದಲ್ಲಿ ದೇಹಕ್ಕೆ ಅಂಟಿಕೊಂಡು ಬಲಗೈಯ ಒಂದು ಭಾಗವಾಗಿ ಇರಬೇಕು ಸರ್. ನೆಕ್ಸ್ಟ್ ಮದುವೆ ಜೊತೆ ಸ್ಟ್ಯಾಂಡೇಜ್ ಮಾಡೋದು ಸರ್. ನನಗೋಸ್ಕರ ಸ್ಟ್ಯಾಂಡರ್ಡೈಸ್ ಈ ಸ್ಟ್ಯಾಂಡರ್ಡ್ ಸರ್. ಪ್ಯಾರಲ್ ಬಂದು ಮುಂದ್ಗಡೆ ಇರಬೇಕು ಸರ್ ನಮ್ಮ ಕಂಕುಳದಾಗೆ. ಮತ್ತು ಚಾಂಪು ಮತ್ತು ಬಲಗೈ ಹಿಂದೆ ಹೋಗುತ್ತೆ ಸರ್. ಈ ಚಿತ್ರ ಹಿಂದೆ ನೋಡಿ. ಈ ಸ್ಟ್ಯಾಂಡರ್ಡ್ ಸ್ಥಿತಿಯಲ್ಲಿ 4 ಬೆಳೆಗಳು ಕೆಳಗಡೆ ಸರ್. ಹೆಬ್ಬೆಟ್ಟು, ಕೇನು ಮತ್ತು ಬಲಗೈಯ ರಿಸ್ಟನ್ನು ಬಿಗಿಯಾಗಿ ಹಿಡಿದಿರ್ಬೇಕು ಸರ್. ಅಟೆನ್ಷನ್, ಸ್ಟ್ಯಾಂಡರ್ಡೈಸ್, ಅಟೆನ್ಷನ್. ಇದರಿಂದ ಕೇನ್ ಜೊತೆ 3 ಮೂಮೆಂಟ್ ಆಗ್ತವೆ ಸರ್. ಒಂದು ಶೋಲ್ಡರ್ ಕೇನ್, ಸೈಡ್ ಕೇನ್ ಮತ್ತು ಗ್ರಿಪ್ ಕೇನ್. ಇಲ್ಲಿ ಶೋಲ್ಡರ್ ಕೇನ್, ಬನ್ 1,
ಈ ಸ್ಥಿತಿಯಲ್ಲಿ ನೋಡಿ ಸರ್, ಬಲಗೈಯಿಂದ ನಾವು ಕೇನನ್ನು ನಾವು ಚಾಂಪನ್ನು ಹಿಂದ್ಗಡೆ ಮಾಡಿ ಎಡ ಕಂಕುಳದಾಗ ಕೇನ್ ಹೋಗ್ಬೇಕು ಸರ್. ಬೈ ನಂಬರ್ 2ಗೆ ಎಡಗೈ ಮೇಲೆ ಬರ್ಬೇಕು ಸರ್, ಬಲಗೈಯನ್ನು ಕೆಳಗಡೆ ಬಲಭಾಗದಲ್ಲಿ ಹೋಗ್ಬೇಕು ಸರ್. ಬೈ ನಂಬರ್ 2. ಸಾಮಾನ್ಯವಾಗಿ ತಪ್ಪು ಮಾಡುವಂಥದ್ದು ಈ ಪೊಸಿಷನ್ನಲ್ಲಿ ಶೋಲ್ಡರ್ ಕೇನಲ್ಲಿ ಕೆಳಗಡೆಯಿಂದ ಇಳಿತಾರೆ, ಎರಡು ಬೆಳೆಯಿಂದ ಇಳಿತಾರೆ. ತಪ್ಪು ಸರ್ ಅದು. ಈ ಥರ ಸರ್ ಹೆಬ್ಬೆಟ್ಟು ಮತ್ತು ಎಡಗೈಯ ನಾಲ್ಕು ಬೆಳಗು ಮುಂದ್ಗಡೆಯಿಂದ ಸರ್ ಈ ಥರ ನಾಭು ಕಾಣದ ಹಾಗೆ ಹಿಡಿಯಬೇಕು ಸರ್. ಇಲ್ಲಿಂದ ಸೈಡ್ ಕೇನ್ ಬರೋದು. ಸೈಡ್ ಕೇನ್ ಬೈ ನಂಬರ್ 1. ತೋಳು ಬೆಳೆ ಮುಂದ್ಗಡೆಯಿಂದ ನಾಭ ಮೇಲೆ ಹಿಡಿಯಬೇಕು. ಎಡಗೈ ಕೆಳಗಡೆ ಬಂದು ಎಡಭಾಗದ ದೇಹಕ್ಕೆ ಅಂಟಿಕೊಂಡಿರಬೇಕು. ಬೈ ನಂಬರ್ 2ಗೆ ಮುಂದ್ಗಡೆ ಕೇನನ್ನು ಎಳೆದು ಬಲಭಾಗದಲ್ಲಿ ತರಬೇಕು. ಬೈ ನಂಬರ್ 2. ಈ ಸ್ಥಿತಿಯಲ್ಲಿ ಬಲಗೈಯಲ್ಲಿ ಕೇನಿದ್ದು ನಾವು ಬಲಗೈಯ ಮುಷ್ಟಲಿದ್ದು ದೇಹಕ್ಕೆ ಅಂಟಿಕೊಂಡಿರಬೇಕು. ಇನ್ನೊಮ್ಮೆ ಶೋಲ್ಡರ್ ಕ್ಯಾನ್, ಸೈಡ್ ಕ್ಯಾನ್, ಇಲ್ಲಿಂದ ಆಗುತ್ತೆ ಗ್ರಿಪ್ ಕ್ಯಾನ್. ನನಗೋಸ್ಕರ ಗ್ರಿಪ್ ಕ್ಯಾನ್ ಬೈ ನಂಬರ್ 1. ಬೈ ನಂಬರ್ 2. ಇಲ್ಲಿಂದ ಮಾರ್ಚಿಂಗ್ ಮಾಡಲು, ಸ್ಲೋ ಮಾರ್ಚ್ ಮತ್ತು ಕ್ವಿಕ್ ಮಾರ್ಚಲು ಈ ಒಂದು ಪೊಸಿಷನನ್ನು ಬಳಸುತ್ತಾರೆ. ಇನ್ನೊಮ್ಮೆ ಸೈಡ್ ಕ್ಯಾನ್ ಬೈ ನಂಬರ್ 1. ಬೈ ನಂಬರ್ 2. ಇನ್ನೊಮ್ಮೆ ಗ್ರಿಪ್ ಕ್ಯಾನ್ ಬೈ ನಂಬರ್ 1. ಬೈ ನಂಬರ್ 2. ಈ ಸ್ಥಿತಿಯಲ್ಲಿ ನಾವು ಹಿಂದ್ಗಡೆ ಇದ್ದು ಪೆರೋಲ್ ಮುಂದ್ಗಡೆ ಬರಬೇಕು ಮತ್ತು ಭೂಮಿಗೆ ಸಮತಟ್ಟವಾಗಿ ಕೇನ ಬಲಗೈಯಲ್ಲಿ ಇರಬೇಕು. ಸೈಡ್ ಕ್ಯಾನ್. ಕೇನ್ ಜೊತೆ ನಾವು ಸೆಲ್ಯೂಟ್ ಮಾಡೋದು ಹೇಗೆ? ಶೋಲ್ಡರ್ ಕೇನಿಂದ ನಾವು ಸೆಲ್ಯೂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಫಾರ್ ಮೀ. ಶೋಲ್ಡರ್ ಕ್ಯಾನ್ 1 1 1 ಫಾರ್ ಮೀ. ಸೆಲ್ಯೂಟ್ 1 2 3 1 1 ಫಾರ್ ಸೈಡ್ ಕ್ಯಾನ್ 1 2 3 1. ಈಗ ನಿಂತಲ್ಲೇ ನಾವು ಸೈಡ್ ಕೇನು, ಗ್ರಿಪ್ ಕೇನು, ಶೋಲ್ಡರ್ ಕೇನು ಮತ್ತು ಶೋಲ್ಡರ್ ಕೇನಿಂದ ಯಾವ ರೀತಿ ನಾವು ಸೆಲ್ಯೂಟ್ ಮಾಡೋದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇವಾಗ ಕೇನ್ ಜೊತೆ ಟರ್ನಿಂಗ್ಸ್ ಬರ್ತವೆ ನೋಡಿ. ಸೈಡ್ ಕೇನ್ ಇದ್ದಾಗೆ ಆಮೇಲೆ ವಿತೌಟ್ ಆಮೇಲೆ ಯಾವ ಥರ ನಾವು ಟರ್ನಿಂಗ್ ಮಾಡ್ತೇವೆ ಈ ಥರ ಮಾಡಬೇಕು. ನನಗೋಸ್ಕರ ಟರ್ನ್ ಲೆಫ್ಟ್, ಅಡ್ವಾನ್ಸ್, ಟರ್ನ್ ರೈಟ್, ಟರ್ನ್ ಅಬೌಟ್, ಅಡ್ವಾನ್ಸ್, ಟರ್ನ್ ಅಬೌಟ್. ಈ ಥರ ಸರ್ ಸೈಡ್ ಕೇನ್ ಇದ್ದಾಗೆ ವಿತೌಟ್ ಆಮೇಲೆ ಇದ್ದ ಹಾಗೆ ನಾವು ಮಾಡಬೇಕು. ಇನ್ನೊಂದು ಟರ್ನಿಂಗ್ ಬರುತ್ತೆ ಶೋಲ್ಡರ್ ಕೇನಿಂದ ಯಾವ ರೀತಿ ನಾವು ಟರ್ನಿಂಗ್ ಮಾಡಬೇಕು. ಕಮೆಂಟ್ ಫಾರ್ ಮೀ. ಶೋಲ್ಡರ್ ಕ್ಯಾಟ್. ಇಲ್ಲಿಂದ ನಾವು ಶೋಲ್ಡರ್ ಕೇನ್ ಇದ್ದಾಗೆ ಟರ್ನಿಂಗ್ ಯಾವ ರೀತಿ ಮಾಡಬೇಕು. ಕಮೆಂಟ್ ಫಾರ್ ಮೀ. ಟರ್ನ್ ರೈಟ್, ಟರ್ನ್ ಲೆಫ್ಟ್, ಟರ್ನ್ ಅಬೌಟ್, ಟರ್ನ್ ಅಬೌಟ್. ಇದರಲ್ಲಿ ನೋಡುವಂಥ ಅಥವಾ ನೆನಪಿಡಬೇಕಾದ ಅಂಶಗಳು ಯಾವ ಟರ್ನ್ ಆಗ್ತೀವಿ ನಾವು ಟರ್ನ್ ಆಗಬೇಕಾದ್ರೆ ಎಡಗೈಯಿಂದ ಕೇನನ್ನು ನಾವು ಪೂರ್ತಿ ಕೆಳಗಡೆ ಎಳೆಯಬೇಕು. ಹಾಗೂ ನಾವು ಅಪೋಸಿಟ್ ಲೆಗ್ಗನ್ನು ನಾವು ಮುಂದಿನ ಕಾಲಿಗೆ ನಾವು ಸೇರಿಸಬೇಕಾದರೆ ಕೇನು ಕೂಡ ಮತ್ತು ಶೋಲ್ಡರ್ ಕೇನಿಗೆ ಸಮವಾಗಿ ಬರಬೇಕು. ಟರ್ನ್ ರೈಟ್ ಬೈ ನಂಬರ್ 1. ಈ ಸ್ಥಿತಿಯಲ್ಲಿ ಟರ್ನ್ ಆದಾಗೆ ಕೇನು ಕೆಳಗಡೆ ಇಳಿದಿರಬೇಕು. ಬೈ ನಂಬರ್ 2 ಮತ್ತು ಕೇನ್ ಶೋಲ್ಡರ್ ಕೇನಿಗೆ ಬರಬೇಕು. ಟರ್ನ್ ಲೆಫ್ಟ್ ಬೈ ನಂಬರ್ 1. ಈ ಥರ ಎಡಗೈಯಿಂದ ಕೇನನ್ನು ಕೆಳಗಡೆ ಎಳೆಯಬೇಕು. ಬೈ ನಂಬರ್ 2ಗೆ ಬಲಗಾಲ ಜೊತೆ ಕೇನನ್ನು ಮೇಲ್ಗಡೆ ತರಬೇಕು. ಬೈ ನಂಬರ್ 2 ಅಬೌಟನ್ನು ಕೂಡ ಇದೇ ರೀತಿ ಆಗುತ್ತದೆ. ಅಬೌಟನ್ ಬೈ ನಂಬರ್ 1. ಬೈ ನಂಬರ್ 2 ಅಬೌಟನ್ ಬೈ ನಂಬರ್ 1. ಬೈ ನಂಬರ್ 2 ಸೈಡ್ ಕೇನ್ ಬೈ ನಂಬರ್ 1. ಬೈ ನಂಬರ್ 2 ಇಷ್ಟೊತ್ತಿಗೆ ನಾವು ಕೇನ್ನ ವಿವರಣೆ, ಕೇನ್ನ ಪೊಸಿಷನ್, ಆ ಕೇನ್ ಜೊತೆ ಸೆಲ್ಯೂಟಿಂಗ್ ಯಾವ ರೀತಿ ಮಾಡಬೇಕು, ಕೇನ್ ಜೊತೆ ಯಾವ ರೀತಿ ನಾವು ಟರ್ನಿಂಗ್ ಮಾಡಬೇಕು ನಾವು ಕಲ್ತಿದ್ದೇವೆ. ಇವಾಗ ಕೇನ್ ಜೊತೆ ಯಾವ ರೀತಿ ನಾವು ಮಾರ್ಚಿಂಗನ್ನು ಮಾಡಬೇಕು. ಕ್ವಿಕ್ ಮಾರ್ಚಲ್ಲಿ ಮಾಡಬೇಕಾದ್ರೆ ಮೊದಲ ಮೂಮೆಂಟಲ್ಲಿ ಕ್ವಿಕ್ ಮಾರ್ಚ್ ಬೈ ನಂಬರ್ 1 ಕೇನ್. ಎಡಗಾಲನ್ನು ನಾವು ಶೂಟ್ ಮಾಡಿದಾಗೆ ಬಲಗೈಯಿಂದ ನಾವು ಕೇನು ಮೇಲೆ ಕೆಳಬೇಕು. ಬಲಗೈ ಕೆಳಗಡೆ ಎಡಗೈ ಮೇಲೆ ಹಾಕಿ ಲಂಬಕೋನವಾಗಿ ಕೇನನ್ನು ಹಿಡಿದಿರಬೇಕು. ಬೈ ನಂಬರ್ 2 ಆಗುತ್ತೆ, ಬಲಗಾಲನ್ನು ಎಂಟಿ ಬಿಡಬೇಕು. ಬೈ ನಂಬರ್ 2 ಖಾಲಿ. ಬೈ ನಂಬರ್ 3 ಆಗುತ್ತೆ, ಕೇನನ್ನು ಗ್ರಿಪ್ ಕೇನಿಗೆ ಬರಬೇಕು. ಬೈ ನಂಬರ್ 3 ಡೌನ್.
1 over 4 ಖಾಲಿ. 1 over 5 ಆಗುತ್ತೆ. ಎಡಗಾಲ ಜೊತೆ ಕೇನನ್ನು ಸ್ವಿಂಗ್ ಮಾಡಬೇಕು. 1 over 5 ಸ್ವಿಂಗ್ ಹಟ್ 1 2 ಹಾರ್ಟ್ ಕೇನಿಗೆ ಕೇನಿರ್ತದೆ. ಇಲ್ಲಿಂದ ಮತ್ತೆ ಸೈಡ್ ಕೇನಿಗೆ ಬರಬೇಕು ಹಾಟ್ ಆದ ನಂತರ. ಗ್ರಿಪ್ ಕ್ಯಾನ್ 1 over 1 2 3 1. ಇದೇ ಕೆಲಸವನ್ನು ಜಡ್ಜಿಂಗ್ ಟೈಮಲ್ಲಿ ನೋಡಿ. ಮತ್ತೆ ಫ್ರಂಟ್ ಕ್ವಿಕ್ ಮಾರ್ಚ್ ಕೇನ್ ಖಾಲಿ ಡೌನ್ ಖಾಲಿ ಸ್ವಿಂಗ್ ಫಾರ್ ಹಟ್ 1 2 1 2 3 1. ಇವಾಗ ಸ್ಲೋ ಮಾರ್ಚಲ್ಲಿ ನಾವು ಕೇನನ್ನು ಯಾವ ರೀತಿ ನಾವು ಗ್ರಿಪ್ ಆಗಿ ತೆಗೆದುಕೊಂಡು ಮುಂದೆ ಹೋಗಬೇಕು. ಮತ್ತೆ ಫ್ರಂಟ್ ಸ್ಲೋ ಮಾರ್ಚ್ ಕೇನ್ ಖಾಲಿ ಡೌನ್ ಖಾಲಿ ಲೆಫ್ಟ್ ರೈಟ್ ಹಟ್ 1 2 3 1 ಸ್ಟಾಪ್. ಇವಾಗ ನಾವು ಸ್ಲೋ ಕ್ವಿಕ್ ಮಾರ್ಚ್ ಜೊತೆ ಕೇನ್ ಮಾರ್ಚಿಂಗ್ ಮಾಡಿದ್ದೇವೆ, ಅದೇ ರೀತಿ ಸ್ಲೋ ಮಾರ್ಚ್ ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಇವಾಗ ಮಾರ್ಚಿಂಗಲ್ಲಿ ನಾವು ಯಾವ ರೀತಿ ನಾವು ಫ್ಲ್ಯಾಂಕ್ ಸಲ್ಯೂಟನ್ನು ಮಾಡಬೇಕು, ಇದನ್ನು ನಾವು ಲಾಠಿ ಜೊತೆ ಯಾವ ರೀತಿ ನಾವು ಫ್ಲ್ಯಾಂಕ್ ಸಲ್ಯೂಟ್ ಮಾಡ್ತೇವೆ ಅದೇ ಥರ ಇದರಲ್ಲಿ ಸೇಮ್ ಬರ್ತದೆ. ನನಗೋಸ್ಕರ ಟರ್ನ್ ಲೆಫ್ಟ್ ಮತ್ತು ಫ್ರಂಟ್ ಕ್ವಿಕ್ ಮಾರ್ಚ್ ಕೇನ್ ಖಾಲಿ ಡೌನ್ ಖಾಲಿ ಸ್ವಿಂಗ್ ಟು ದ ರೈಟ್ ಸ್ಪಾಟ್ ಸಲ್ಯೂಟ್ check 1 check 2 check 1 2 3 4 5 6 down check 1 select down select put 1 2 1 2 3 1. ಕ್ವಿಕ್ ಮಾರ್ಚ್ ಜೊತೆ ನಾವು ಫ್ಲ್ಯಾಂಕ್ ಸಲ್ಯೂಟನ್ನು ಮಾಡಿದ್ದೇವೆ. ಇದಕ್ಕೆ ನಾವು ಶೋಲ್ಡರ್ ಕೇನ್ ಅಂತ ಎಡಗೈ ಮೇಲೆ ಬರುವುದಿಲ್ಲ. ಲಾಠಿಯಲ್ಲಿ ಯಾವ ರೀತಿ ನಾವು ಫ್ಲ್ಯಾಂಕ್ ಸಲ್ಯೂಟ್ ರೈಟ್ ಲೆಫ್ಟ್ ಸಲ್ಯೂಟ್ ಮಾಡ್ತೀವಲ್ಲ ಅದೇ ಥರ ನಾವು ಇದರಲ್ಲಿ ಕೇನ್ ಜೊತೆ ಸಲ್ಯೂಟು ಬರುತ್ತದೆ. ಕೇನ್ನ ವಿವರಣೆ ಹಾಗೂ ಕೇನ್ನ ಪ್ರಕಾರಗಳು, ಕೇನ್ ಜೊತೆ ಮಾಡುವಂಥ ಟರ್ನಿಂಗ್ಸ್ಗಳು, ಕೇನ್ ಜೊತೆ ಮಾಡುವಂಥ ಸ್ಟ್ಯಾಂಡಿಂಗ್ ಸಲ್ಯೂಟ್ಗಳನ್ನು ನಾವು ಕಲ್ತಿದ್ದೇವೆ. ಹಾಗೂ ಕೇನ್ ಜೊತೆ ನಾವು ಯಾವ ರೀತಿ ಮಾರ್ಚಿಂಗ್ ಮಾಡಲು ನಾವು ಕಲ್ತಿದ್ದೇವೆ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಡ್ರಿಲ್ ಮ್ಯಾನುವಲ್ ಪ್ರಕಾರ ಇದು ವಿಷಯ ಆಗಿರುತ್ತದೆ. ಇಷ್ಟೊತ್ತಕ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ಧನ್ಯವಾದಗಳು.